ಇದು ಟ್ರಿಗ್ನೋಮೆಟ್ರಿದು 12ನೇ ವಿಡಿಯೋ. ಇದರಲ್ಲಿ ಏನಂತ ಕೊಟ್ಟವ್ರೆ, ಸೀಕೆಂಟ್ ಥೀಟಾ ಅನ್ನೋದು 13/12 ಅಂತ ಕೊಟ್ಟವ್ರೆ. ಇವಾಗ ಕ್ಯಾಲ್ಕುಲೇಟ್ ಆಲ್ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ. ಮಿಕ್ಕಿರೋ ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಸೈನು, ಕಾಸು, ಟ್ಯಾನು, ಕೊಸಿಕೆಂಟು, ಕಾಟು ಅವು 5ನ್ನು ಕಂಡುಹಿಡಿಬೇಕು. ಫಸ್ಟ್ ಏನಂತ ಬರ್ಕೋಬೇಕು, ಇದನ್ನು ಸೀಕೆಂಟ್ ಥೀಟಾ ಈಕ್ವಲ್ ಟು 13/12 ಅಂತ. ಇದು ಬರೆದಾದ್ಮೇಲೆ ಇಮ್ಯಾಜಿನರಿ ಟ್ರಯಾಂಗಲ್ ಮಾಡ್ಕೋಬೇಕು. ಈ ಇಮ್ಯಾಜಿನರಿ ಟ್ರಯಾಂಗಲಲ್ಲಿ ಈ ಆ್ಯಂಗಲ್ ಥೀಟಾ ಅಂತ ತಗೋಬೇಕು. ಈ ಆ್ಯಂಗಲ್ ಥೀಟಾ ಆದಮೇಲೆ ಆಟೋಮೆಟಿಕ್ಕಾಗಿ ಥೀಟಾಗೆ ಜಂಟಿಯಾಗಿರೋ ಸೈಡು ಅಡ್ಜಸೆಂಟ್ ಸೈಡು, ಥೀಟಾಗೆ ಆಪೋಸಿಟ್ ಆಗಿರೋದು ಆಪೋಸಿಟ್ ಸೈಡು, ಆಮೇಲೆ ಇದು ದೊಡ್ಡದು ಯಾವಾಗಲೂ ಹೈಪೋಟೆನ್ಯೂಸು. ಇವಾಗ ಅದು 3 ಏನೇನು ವ್ಯಾಲ್ಯೂ ಅಂತ ಅಪ್ರಾಕ್ಸಿಮೇಟಾಗಿ ಕಂಡುಹಿಡ್ಕೋಬೇಕು. ಸೀಕೆಂಟ್ ಥೀಟಾ ಅಂದ್ರೇನು, ನಿಜವಾಗಿ ಕಾಸ್ ಥೀಟಾದು ಅಪ್ ಸೈಡ್ ಡೌನು, ಅಲ್ಲಿಗೆ ಕಾಸ್ ಥೀಟಾದು ಮೇಲೆ ಕೆಳಗೆ ಮಾಡಬೇಕು. ಕಾಸ್ ಥೀಟಾ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸು. ಇಲ್ಲಿ ಸೀಕೆಂಟ್ ಥೀಟಾ ಅಂದರೆ ಅದ್ರದ್ದು ಮೇಲೆ ಕೆಳಗೆ ಮಾಡಿದಾಗ ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟು. ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟ್ ಏನಾಯ್ತದ ಇಲ್ಲಿ 13/12. ಅದೇ ಥರ ಇದನ್ನೇನಂತ ಬರಿಬೋದು, 13/12 13K/12K ಅಂತ ಬರಿಬೇಕು. ಕೆ ಅಂತ ಯಾಕೆ ಬರಿಬೇಕು, ರೇಷಿಯೋ 13/12 ಐತೆ. ಇದು 13 ಇದು 12ರಲ್ಲಿ ಅದು ಯಾವುದಾದ್ರೂ ಆಗಿರ್ಬೋದು, 26 24 ಆಗಿರ್ಬೋದು ಸೈಡು, ಇಲ್ಲ 39 36 ಸೈಡ್ ಆಗಿರ್ಬೋದು, ಇಲ್ಲ 6 7.5 ಅಷ್ಟೇ ಇರ್ಬೋದು ಸೈಡು. ಅದು ಎರಡರದ್ದು ರೇಷಿಯೋ ತೆಗೆದಾಗ ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟು 13/12 ಆಗಿರ್ತದೆ. ಹಂಗಾಗಿ ಇಲ್ಲಿ ಹೈಪೋಟೆನ್ಯೂಸ್ ಬೆಲೆ ಎಷ್ಟಾಯಿತು, 13K ಆಯಿತು. ಅದೇ ಥರ ಅಡ್ಜಸೆಂಟ್ ಅನ್ನೋದ್ರದ್ದು 12K ಆಯಿತು. ಇವಾಗ ಇದನ್ನು ಬರಿಬೇಕು, ಇಲ್ಲಿ 13K ಇದನ್ನು ಹೈಪೋಟೆನ್ಯೂಸು, 12K ಅಡ್ಜಸೆಂಟು. ಇವಾಗ ಆಪೋಸಿಟ್ ಕಂಡುಹಿಡ್ಕೋಬೇಕು, ಇದು ರೈಟ್ ಆ್ಯಂಗಲ್ಲು. ಆಪೋಸಿಟ್ ಕಂಡುಹಿಡಿಯೋದು ಯಾವ ಥರ, ಅದೇ ಪೈಥಾಗೋರಿಯನ್ ಥಿಯರಮಲ್ಲಿ ಈ ಸೈಡ್ ಸ್ಕ್ವೇರ್ ಕೂಡಿದ್ರೆ ಹೈಪೋಟೆನ್ಯೂಸ್ ಸ್ಕ್ವೇರ್ಗೆ ಸಮ ಆಗಿರ್ತದೆ. ಇದನ್ನು ಎಕ್ಸ್ ಅಂತ ತಗೋಬೇಕು. ಅಲ್ಲಿಗೆ x² ಪ್ಲಸ್ ಇದೆಷ್ಟು ಅಡ್ಜಸೆಂಟ್ ಸೈಡು 12K ಸ್ಕ್ವೇರು ಈಕ್ವಲ್ ಟು ಇದು ಹೈಪೋಟೆನ್ಯೂಸ್ ಎಷ್ಟು ಕೊಟ್ಟವ್ರು 13K ಹೋಲ್ ಸ್ಕ್ವೇರು. ಈ ಸೈಡ್ ಸ್ಕ್ವೇರ್ ಈಕ್ವಲ್ ಟು ಹೈಪೋಟೆನ್ಯೂಸ್ ಸ್ಕ್ವೇರು. ಅಲ್ಲಿಗಿದು x² ಪ್ಲಸ್ 12K ಸ್ಕ್ವೇರ್ ಅಂದರೆ 12 ಟೈಮ್ಸ್ ಆಫ್ 12 12 144. ಅದೇ ಥರ 13 ಸ್ಕ್ವೇರ್ಗೆ 13 169. ಇಲ್ಲೇನಾಯಿತು, 144K ಸ್ಕ್ವೇರ್ ಈಕ್ವಲ್ ಟು 169K ಸ್ಕ್ವೇರ್ ಅಂತ ಮಾಡಬೇಕು. ಈ 144K ಸ್ಕ್ವೇರ್ನ ಈ ಕಡೆಯಿಂದ ಆ ಕಡೆ ಕಳಿಸಿದ್ರೆ ಈ ಪ್ಲಸ್ ಇರೋದು ಮೈನಸ್ ಆಯ್ತದೆ ಅಲ್ಲಿ ಪೂರ್ತಿ. ಇದು ಅಲ್ಲಿಗೆ ಇಲ್ಲಿ x² ಉಳಿತದ, ಅಲ್ಲಿ 169K ಸ್ಕ್ವೇರ್ ಮೈನಸ್ 144K ಸ್ಕ್ವೇರ್ ಉಳಿದಿರ್ತದೆ. ಇದೆರಡನ್ನು ಕಳೆದ್ರೆ ಎಷ್ಟಾಯಿತು, x² ಈಕ್ವಲ್ ಟು ಇದು 25K ಸ್ಕ್ವೇರ್ ಆಯಿತು. 25K ಸ್ಕ್ವೇರ್ ಅನ್ನೋದು ಉಳಿತು. ಇಲ್ಲಿ ಈ ಸ್ಕ್ವೇರ್ನ ಮತ್ತೆ ಆ ಕಡೆ ಕಳಿಸಿದ್ರೆ x ಈಕ್ವಲ್ ಟು √25K ಸ್ಕ್ವೇರ್ ಅಂತ ಆಯ್ತದ. ಈ ಸ್ಕ್ವೇರ್ ಒಟ್ಟಾಗಿ ಇಲ್ಲಿ ಎಕ್ಸ್ ಉಳಿತದ, ಅಲ್ಲಿ ಬರೀ ಇದಕ್ಕೆ ಈ ಸ್ಕ್ವೇರ್ ಆ ಕಡೆ ಹೋದಾಗ ರೂಟ್ ಆಗಿರ್ತದೆ. 25 ಬರಿಬೋದು, 5 5 25 ಅಂತ ಬರಿಬೋದು. ಅದೇ ಥರ 5 5 ಅಂತಾದಾಗ 5 ಸ್ಕ್ವೇರ್ ಅಂತ ಬರಿಬೋದು. ಇಲ್ಲಿ 5 ಸ್ಕ್ವೇರ್ ಆಚೆ ಬಂದಾಗ ಏನಾಯ್ತದೆ, ರೂಟಿಂದ ಸ್ಕ್ವೇರ್ ರೂಟು ಹೋಗಿ 5 ಉಳಿತದೆ. ಅದೇ ಥರ K ಸ್ಕ್ವೇರು ಆಚೆ ಬಂದಾಗ ಸ್ಕ್ವೇರ್ ರೂಟು ಹೋಗಿ ಕ್ಯಾನ್ಸಲ್ ಆಗಿ 5K ಉಳಿತದೆ. ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು, 5K. ಅಲ್ಲಿಗೆ ಎಕ್ಸ್ ಅಲ್ಲ, ಇದ್ರ ಬೆಲೆ 5K ಆಯಿತು. ಇವಾಗ ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಗಳು ಕಂಡುಹಿಡಿಬೇಕು. ಫಸ್ಟ್ ಯಾವುದರಿಂದ, ಸೈನಿಂದ ಮಾಡಬೇಕು. ಇವಾಗ ಸೈನ್ ಥೀಟಾ ಅಂದರೆ ಎಷ್ಟು, ಆಪೋಸಿಟ್ ಬೈ ಹೈಪೋಟೆನ್ಯೂಸು. ಅದೆಷ್ಟಾಯ್ತದೆ ಇಲ್ಲಿ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂದರೆ ಈ ಥರ. ಇದು ಆಪೋಸಿಟ್ಟು, ಇದು ಹೈಪೋಟೆನ್ಯೂಸು. 5K/13K ಕೆ ಹೋಗಿ 5/13 ಉಳಿತದೆ ಇಲ್ಲಿ. ಅದೇ ಥರ ಕಾಸ್ ಥೀಟಾ ಅಂತ ಮಾಡಿದ್ರೆ ಅದರಲ್ಲೇನು ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸು. ಇಲ್ಲೂ ಅದೇ ಥರ ಆಗೋದು. ಅಡ್ಜಸೆಂಟ್ ಯಾವುದು, ಇದು ಅಡ್ಜಸೆಂಟ್ 12K, ಹೈಪೋಟೆನ್ಯೂಸ್ 13K. ಇದು 12K/13K. ಇಲ್ಲೆಷ್ಟು ಉಳಿತು, 12K/13Kಗೆ ಕೆ ಹೋಗಿ 12/13 ಉಳಿತು. ಕಾಸ್ ಥೀಟಾಗಿ ಇನ್ನೂ ಒಂಥರ ಮಾಡ್ಬೋದು. ಇಲ್ಲಿ ಹೆಂಗು ಸೀಕೆಂಟ್ ಥೀಟಾ ಕೊಟ್ಟವ್ರಲ್ಲ, ಇದನ್ನು ಮೇಲೆ ಕೆಳಗೆ ಮಾಡಿದ್ರೆ 13/12 12/13 ಆಯ್ತದ. ಅದೇ ಥರ ಇನ್ನೊಂದು ಯಾವುದು ನೆಕ್ಸ್ಟು, ಟ್ಯಾನ್ ಥೀಟಾ ಅಂದ್ರೇನು, ಇಲ್ಲಿ ಆಪೋಸಿಟ್ ಬೈ ಅಡ್ಜಸೆಂಟು. ಇಲ್ಲಿ ಹೈಪೋಟೆನ್ಯೂಸ್ ಬರೋದಿಲ್ಲ, ಆಪೋಸಿಟ್ ಬೈ ಅಡ್ಜಸೆಂಟು.
ಇಲ್ಲಿ ಅಂದರೆ ಈ ಬರೀ ಇದೆರಡು ಸೈಡ್ಗಳು ಬಂದಿರ್ತದೆ ಟ್ಯಾನ್ ತೀಟಾದಲ್ಲಿ. ಇದು ಆಪೋಸಿಟ್ 5ಕ್ಕೆ ಬೈ 12ಕ್ಕೆ ಎಷ್ಟು ಇಲ್ಲಿ 5ಕ್ಕೆ ಬೈ 12ಕ್ಕೆ ಆಯಿತು. ಇದು ಕೆ ಹೋಗಿ 5/12 ಆಯಿತು. ಇದು 5/12 ಇದು ಟ್ಯಾನ್ ತೀಟ. ಅದೇ ಥರ ನೆಕ್ಸ್ಟಿಗೆ ಕಂಡುಹಿಡಿಬೇಕು. ಏನು ಯಾವ್ಯಾವುದು ಇದು ಎರಡು ಕೊಸಿಕೆಂಟ್ ತೀಟ ಮತ್ತು ಕಾಟ್ ತೀಟಾನ. ಕೊಸಿಕೆಂಟ್ ತೀಟ ಅಂದ್ರೇನು, ಸೈನ್ ತೀಟ ಅದು ಅಪ್ಸೈಡ್ ಡೌನ್ ಮಾಡ್ಬೇಕು ರೆಸಿಪ್ರೋಕಲ್ಲು. ಸೈನ್ ತೀಟಾದಲ್ಲಿ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಆಗೈತೆ, ಇದು ಹೈಪೋಟೆನ್ಯೂಸ್ ಬೈ ಆಪೋಸಿಟ್ ಮಾಡಬೇಕು. ಅಲ್ಲಿಗೆ ಇಲ್ಲೆಷ್ಟು ಕೊಟ್ಟವ್ರೆ 5/13 ಇರೋದು ಮೇಲೆ ಕೆಳಗೆ ಮಾಡಿದ್ರೆ 13/5 ಆಯ್ತದೆ ಇದು. ಅದೇ ಥರ ಸೀಕೆಂಟ್ ತೀಟ ಅವರೇ ಕೊಟ್ಟವ್ರು ಇದರಲ್ಲಿ. ಈಗ ಕಂಡುಹಿಡಿಬೇಕಿರೋದು ಕಾಟ್ ತೀಟ. ಕಾಟ್ ತೀಟ ಅಂದರೆ ಟ್ಯಾನ್ ತೀಟ ಅದು ಮೇಲೆ ಕೆಳಗೆ ಮಾಡಬೇಕು. ಟ್ಯಾನ್ ತೀಟ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟು, ಇದೆರಡನ್ನು ಮೇಲೆ ಕೆಳಗೆ ಮಾಡಿದ್ರೆ ಅಡ್ಜಸೆಂಟ್ ಬೈ ಆಪೋಸಿಟ್ ಆಯ್ತದೆ ಇದು. ಅಡ್ಜಸೆಂಟ್ ಬೈ ಆಪೋಸಿಟ್ಟು ಅಲ್ಲಿಗೆ ಇದೆಷ್ಟಾಯಿತು 5/12 ಇರೋದು 12/5 ಆಯ್ತದೆ. ಇಲ್ಲಿಗೆ 5 ಟ್ರಿಗ್ನೋಮೆಟ್ರಿಕ್ ರೇಷಿಯೋಗಳಾಯಿತು. ಇದು 3 ಇದೆರಡು ಇದು ಪೂರ್ತಿ. ಅಲ್ಲಿಗೆ ಈ ಪ್ರಾಬ್ಲಮ್ ಮುಗೀತು. ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ಪ್ರಾಬ್ಲಮ್ಗಳು ಮಾಡ್ತೀನಿ. ಬಾಯ್.